ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಾರ್ಚ್ 3 ಮತ್ತು ಚಂದ್ರಗ್ರಹಣದ ನಂತರ ಸಿಂಹ ರಾಶಿಯವರಿಗೆ ಸಂಭವಿಸುವ ಅಪಾಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಮಾರ್ಚ್ 3ನೇ ತಾರೀಕು ಅಥವಾ ಚಂದ್ರಗ್ರಹಣದ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಕೆಲವು ಅಸ್ಥಿರತೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಎಂಬುದು ಜ್ಯೋತಿಷ್ಯ ಪರಂಪರೆಯಲ್ಲಿ ಹೇಳಲ್ಪಡುವ ನಂಬಿಕೆ. ಸಿಂಹ ರಾಶಿಯವರು ಸಹಜವಾಗಿ ಆತ್ಮವಿಶ್ವಾಸಿ, ಧೈರ್ಯಶಾಲಿ ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರುವವರು. ಆದರೆ ಗ್ರಹಗಳ ಚಲನೆಯಲ್ಲಿ ಉಂಟಾಗುವ ಬದಲಾವಣೆಗಳು ಮನಸ್ಸಿನ ಸ್ಥಿರತೆಯ ಮೇಲೆ, ಆರೋಗ್ಯದ ಮೇಲೆ, ಕುಟುಂಬ ಸಂಬಂಧಗಳ ಮೇಲೆ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಕೆಲವು ಪರಿಣಾಮಗಳನ್ನುಂಟು ಮಾಡಬಹುದು ಎಂದು ಶಾಸ್ತ್ರಗಳು ಸೂಚಿಸುತ್ತವೆ. ಚಂದ್ರಗ್ರಹಣವು ಮನಸ್ಸಿನ ಸ್ಥಿತಿಯನ್ನು ಹೆಚ್ಚು ಪ್ರಭಾವಿಸುವ ಕಾಲವೆಂದು ಪರಿಗಣಿಸಲಾಗಿದೆ. ಚಂದ್ರನು ಮನಸ್ಸಿನ ಸಂಕೇತವಾಗಿರುವುದರಿಂದ ಗ್ರಹಣದ ನಂತರ ಕೆಲ ದಿನಗಳು ಸಿಂಹ ರಾಶಿಯವರಿಗೆ ಅಸ್ಪಷ್ಟ ಭಯ, ಆತಂಕ, ನಿರ್ಧಾರಗಳಲ್ಲಿ ಗೊಂದಲ ಇತ್ಯಾದಿ ಸಮಸ್ಯೆಗಳು ಎದುರಾಗಬಹುದು. ತಮ್ಮ ಮೇಲೆ ಇರುವ ಅತಿಯಾದ ವಿಶ್ವಾಸ ಕೆಲವೊಮ್ಮೆ ತಪ್ಪು ನಿರ್ಧಾರಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ಅವಧಿಯಲ್ಲಿ ತಾಳ್ಮೆಯಿಂದ ಯೋಚಿಸಿ ಕಾರ್ಯಪ್ರವೃತ್ತರಾಗುವುದು ಅತ್ಯವಶ್ಯಕ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ದೇಹದ ಉಷ್ಣತೆ ಹೆಚ್ಚಾಗುವುದು, ತಲೆನೋವು, ಕಣ್ಣುಗಳ ದೌರ್ಬಲ್ಯ, ಹೃದಯ ಭಾಗದಲ್ಲಿ ಅಸ್ವಸ್ಥತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರಲ್ಲಿ ಅಗ್ನಿ ತತ್ವದ ಪ್ರಾಬಲ್ಯ ಇರುವುದರಿಂದ ಕ್ರೋಧ ಹೆಚ್ಚಾಗಬಹುದು. ಈ ಕ್ರೋಧವೇ ಕುಟುಂಬದಲ್ಲಿ ಅಸಮಾಧಾನಕ್ಕೆ ಕಾರಣವಾಗುವ ಅಪಾಯವಿದೆ. ಮಾತಿನ ನಿಯಂತ್ರಣ ಕಳೆದುಕೊಂಡರೆ ಆತ್ಮೀಯ ಸಂಬಂಧಗಳು ಹಾನಿಗೊಳಗಾಗಬಹುದು. ಆರ್ಥಿಕ ವಿಷಯಗಳಲ್ಲಿ ಸಹ ಜಾಗ್ರತೆ ಅಗತ್ಯ. ಹೊಸ ಹೂಡಿಕೆಗಳನ್ನು ತುರ್ತಾಗಿ ಮಾಡುವುದರಿಂದ ನಷ್ಟ ಸಂಭವಿಸಬಹುದು. ವಿಶೇಷವಾಗಿ ಚಂದ್ರಗ್ರಹಣದ ನಂತರದ ಕೆಲ ವಾರಗಳಲ್ಲಿ ಅಚಾನಕ್ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆಯ ಅವಶ್ಯಕತೆಗಳು, ವಾಹನ ದುರಸ್ತಿ, ವೈದ್ಯಕೀಯ ವೆಚ್ಚಗಳು ಇತ್ಯಾದಿ ಕಾರಣಗಳಿಂದ ಹಣದ ಒತ್ತಡ ಉಂಟಾಗಬಹುದು. ಆದ್ದರಿಂದ ಉಳಿತಾಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಒಳಿತು. ವೃತ್ತಿ ಕ್ಷೇತ್ರದಲ್ಲಿ ಸಹ ಕೆಲವು ಅಡೆತಡೆಗಳು ಎದುರಾಗಬಹುದು. ಮೇಲಾಧಿಕಾರಿಗಳೊಂದಿಗೆ ಅಭಿಪ್ರಾಯ ಭೇದ ಉಂಟಾಗುವ ಸಾಧ್ಯತೆ ಇದೆ. ತಮ್ಮ ಮಾತು ಸರಿಯೆಂದು ಹಠ ಹಿಡಿಯುವ ಸ್ವಭಾವದಿಂದ ಕೆಲಸದ ಸ್ಥಳದಲ್ಲಿ ಸಂಘರ್ಷ ಹೆಚ್ಚಾಗಬಹುದು. ಈ ಅವಧಿಯಲ್ಲಿ ವಿನಯದಿಂದ ನಡೆದುಕೊಂಡರೆ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸಹೋದ್ಯೋಗಿಗಳ ಸಲಹೆಗಳನ್ನು ಸಹ ಗೌರವದಿಂದ ಸ್ವೀಕರಿಸುವುದು ಒಳಿತು. ಕುಟುಂಬ ಜೀವನದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ. ತಾಯಿ ಅಥವಾ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಕುಂದು ಉಂಟಾಗುವ ಸೂಚನೆಯಿದೆ. ಮನೆಯಲ್ಲಿನ ಸಣ್ಣ ವಿಷಯಗಳು ದೊಡ್ಡ ವಿವಾದಗಳಿಗೆ ಕಾರಣವಾಗದಂತೆ ಗಮನ ಹರಿಸಬೇಕು. ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಕಾಪಾಡಿಕೊಳ್ಳುವುದು ಮುಖ್ಯ. ಅನುಮಾನಕ್ಕೆ ಅವಕಾಶ ನೀಡಿದರೆ ಸಂಬಂಧದಲ್ಲಿ ಚಳಿ ಮೂಡಬಹುದು. ಸಾಮಾಜಿಕ ಜೀವನದಲ್ಲಿಯೂ ಕೆಲವರು ನಿಮ್ಮ ವಿರುದ್ಧ ಮಾತುಗಳನ್ನು ಹರಡುವ ಸಾಧ್ಯತೆ ಇದೆ. ನಿಮ್ಮ ಪ್ರಗತಿಯನ್ನು ಸಹಿಸದವರು ಅಪಪ್ರಚಾರ ಮಾಡುವ ಅಪಾಯವಿದೆ. ಇದರಿಂದ ಮನಸ್ಸಿಗೆ ನೋವು ಉಂಟಾಗಬಹುದು. ಆದರೆ ತಕ್ಷಣ ಪ್ರತಿಕ್ರಿಯೆ ನೀಡುವುದಕ್ಕಿಂತ ಸಮಯಕ್ಕೆ ಬಿಟ್ಟರೆ ಸತ್ಯ ಹೊರಬರುತ್ತದೆ. ಧೈರ್ಯ ಮತ್ತು ಸಮಾಧಾನ ಈ ಕಾಲದಲ್ಲಿ ನಿಮ್ಮ ಬಲವಾಗಬೇಕು. ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಕಾಲವು ಆತ್ಮಪರಿಶೀಲನೆಗೆ ಸೂಕ್ತ. ದೇವರ ಆರಾಧನೆ, ಧ್ಯಾನ, ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವಿಶೇಷವಾಗಿ ಸೂರ್ಯನಿಗೆ ಪ್ರಾರ್ಥನೆ ಮಾಡುವುದರಿಂದ ಧೈರ್ಯ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಪ್ರತಿದಿನ ಬೆಳಗ್ಗೆ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಎಂಬ ವಿಶ್ವಾಸ ಇದೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಎದುರಾಗುವ ಸಾಧ್ಯತೆ ಇದೆ. ಮನಸ್ಸು ಬೇರೆ ವಿಷಯಗಳ ಕಡೆ ತಿರುಗಬಹುದು. ಪರೀಕ್ಷಾ ಸಿದ್ಧತೆಯಲ್ಲಿ ವಿಳಂಬವಾಗದಂತೆ ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳಬೇಕು. ಗುರುಗಳ ಮಾರ್ಗದರ್ಶನ ಪಡೆಯುವುದು ಉತ್ತಮ. ನಿರ್ಲಕ್ಷ್ಯದಿಂದ ಫಲಿತಾಂಶದಲ್ಲಿ ಕುಸಿತ ಉಂಟಾಗುವ ಅಪಾಯವಿದೆ. ಸ್ನೇಹ ಸಂಬಂಧಗಳಲ್ಲಿ ಸಹ ಜಾಗ್ರತೆ ಅಗತ್ಯ. ಅತಿಯಾದ ವಿಶ್ವಾಸದಿಂದ ಕೆಲವರು ನಿಮ್ಮನ್ನು ಮೋಸಗೊಳಿಸುವ ಸಾಧ್ಯತೆ ಇದೆ. ಹಣಕಾಸು ವ್ಯವಹಾರಗಳಲ್ಲಿ ಸ್ನೇಹಿತರ ಮೇಲೆ ಅವಲಂಬಿಸದಿರುವುದು ಒಳಿತು. ಬರಹದಲ್ಲಿ ಸ್ಪಷ್ಟತೆ ಇರುವುದು ಭವಿಷ್ಯದ ಸಮಸ್ಯೆಗಳನ್ನು ತಪ್ಪಿಸುತ್ತದೆ. ಈ ಎಲ್ಲಾ ಅಪಾಯಗಳು ಅನಿವಾರ್ಯವೆಂದು ಅರ್ಥವಲ್ಲ. ಜಾಗ್ರತೆ ಮತ್ತು ಧೈರ್ಯ ಇದ್ದರೆ ಯಾವುದೇ ಕಷ್ಟವನ್ನು ಸಮರ್ಥವಾಗಿ ಎದುರಿಸಬಹುದು. ಚಂದ್ರಗ್ರಹಣದ ನಂತರದ ಕಾಲವನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸಿ ನಿರ್ಧಾರಗಳಲ್ಲಿ ತಾಳ್ಮೆ ಕಾಪಾಡಿಕೊಂಡರೆ ಸಿಂಹ ರಾಶಿಯವರು ಸಂಕಷ್ಟಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬಹುದು. ಜೀವನದಲ್ಲಿ ಏರುಪೇರುಗಳು ಸಹಜ. ಅವುಗಳನ್ನು ಸಮತೋಲನದಿಂದ ಎದುರಿಸುವುದೇ ನಿಜವಾದ ಶಕ್ತಿ. ಹೀಗಾಗಿ ಮಾರ್ಚ್ 3ನೇ ತಾರೀಕು ಅಥವಾ ಚಂದ್ರಗ್ರಹಣದ ನಂತರ ಸಿಂಹ ರಾಶಿಯವರಿಗೆ ಕೆಲವು ಸವಾಲುಗಳು ಎದುರಾಗುವ ಸಾಧ್ಯತೆ ಇದ್ದರೂ ಆತ್ಮವಿಶ್ವಾಸ, ವಿನಯ, ಶಾಂತಿ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಿಂದ ಎಲ್ಲ ಅಪಾಯಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಧೈರ್ಯದಿಂದ ಮುಂದುವರಿದರೆ ಈ ಅವಧಿಯು ಉತ್ತಮ ಪಾಠಗಳನ್ನು ನೀಡುವ ಕಾಲವಾಗುತ್ತದೆ. ಮಾರ್ಚ್ 3ನೇ ತಾರೀಕಿನ ನಂತರ ಹಾಗೂ ಚಂದ್ರಗ್ರಹಣದ ಪರಿಣಾಮವಾಗಿ ಸಿಂಹ ರಾಶಿಯವರ ಜೀವನದಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಇನ್ನಷ್ಟು ವಿಶ್ಲೇಷಿಸಿದರೆ ಮನಸ್ಸಿನ ಸ್ಥಿತಿ ಮೊದಲನೆಯದಾಗಿ ಗಮನಿಸಬೇಕಾದ ಅಂಶವಾಗುತ್ತದೆ.
ಚಂದ್ರನು ಮನಸ್ಸಿನ ಸಂಕೇತವಾಗಿರುವುದರಿಂದ ಗ್ರಹಣದ ನಂತರ ಅಲ್ಪ ಕಾರಣಕ್ಕೂ ಮನಸ್ಸು ದುರ್ಬಲವಾಗುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸ ಹೊಂದಿರುವ ಸಿಂಹ ರಾಶಿಯವರು ಸಹ ಈ ಅವಧಿಯಲ್ಲಿ ಒಳಗೊಳಗೆ ಅಶಾಂತಿಯನ್ನು ಅನುಭವಿಸಬಹುದು. ಹೊರಗೆ ದೃಢವಾಗಿ ಕಾಣಿಸಿಕೊಂಡರೂ ಒಳಗೆ ಗೊಂದಲ ಉಂಟಾಗುವ ಅಪಾಯವಿದೆ. ಇದರಿಂದ ತುರ್ತು ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಹಳೆಯ ವಿಷಯಗಳು ಮನಸ್ಸಿಗೆ ಬಂದು ಕಾಡುವ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ನಡೆದ ತಕರಾರುಗಳು ಮತ್ತೆ ನೆನಪಾಗಿ ಮನಸ್ಸಿಗೆ ನೋವು ಉಂಟುಮಾಡಬಹುದು. ಈ ನೆನಪುಗಳನ್ನು ಹಿಡಿದುಕೊಂಡರೆ ಮನಸ್ಸಿನ ಶಾಂತಿ ಕಳೆದುಕೊಳ್ಳುವ ಅಪಾಯವಿದೆ. ಆದ್ದರಿಂದ ಕ್ಷಮಿಸುವ ಗುಣವನ್ನು ಬೆಳೆಸುವುದು ಅತ್ಯವಶ್ಯಕ. ಮನಸ್ಸಿನೊಳಗಿನ ಕೋಪವನ್ನು ಬಿಡುವುದರಿಂದ ಅನೇಕ ಸಮಸ್ಯೆಗಳು ತಾನೇ ಪರಿಹಾರವಾಗುತ್ತವೆ. ಆರೋಗ್ಯದ ದೃಷ್ಟಿಯಿಂದ ಸಿಂಹ ರಾಶಿಯವರು ವಿಶೇಷ ಜಾಗ್ರತೆ ವಹಿಸಬೇಕು. ಹೃದಯ ಭಾಗ, ರಕ್ತದ ಒತ್ತಡ, ಕಣ್ಣುಗಳ ಸಮಸ್ಯೆಗಳು, ತಲೆ ಸುತ್ತು ಇತ್ಯಾದಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಕೆಲಸದ ಒತ್ತಡ ಮತ್ತು ಮನಸ್ಸಿನ ಒತ್ತಡ ಒಟ್ಟುಗೂಡಿ ದೇಹದ ಶಕ್ತಿಯನ್ನು ಕುಂದಿಸಬಹುದು. ಸಮಯಕ್ಕೆ ಆಹಾರ ಸೇವನೆ ಮಾಡದಿದ್ದರೆ ಜೀರ್ಣಕ್ರಿಯೆಯಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ಸರಳ ಆಹಾರ ಮತ್ತು ವಿಶ್ರಾಂತಿ ಬಹಳ ಮುಖ್ಯ. ಆರ್ಥಿಕ ಕ್ಷೇತ್ರದಲ್ಲಿ ಆಕಸ್ಮಿಕ ನಷ್ಟದ ಸೂಚನೆ ಕಾಣಬಹುದು. ಹೂಡಿಕೆಗಳಲ್ಲಿ ಜಾಗ್ರತೆ ಇಲ್ಲದಿದ್ದರೆ ಹಣ ಸಿಲುಕಿಕೊಳ್ಳುವ ಸಾಧ್ಯತೆ ಇದೆ. ನಂಬಿಕೆಯ ವ್ಯಕ್ತಿಗಳಿಂದಲೇ ಮೋಸವಾಗುವ ಅಪಾಯವಿದೆ. ಸಹಿ ಮಾಡುವ ಮೊದಲು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ತುರ್ತು ಖರೀದಿಗಳನ್ನು ತಪ್ಪಿಸುವುದು ಒಳಿತು. ಕುಟುಂಬದ ಅವಶ್ಯಕತೆಗಳಿಗೆ ಮಾತ್ರ ಖರ್ಚು ಮಾಡಿದರೆ ಆರ್ಥಿಕ ಸ್ಥಿತಿ ಸಮತೋಲನದಲ್ಲಿರುತ್ತದೆ. ವೃತ್ತಿ ಜೀವನದಲ್ಲಿ ಕೆಲವರು ನಿಮ್ಮ ಕಾರ್ಯಶೈಲಿಯನ್ನು ಪ್ರಶ್ನಿಸುವ ಸಾಧ್ಯತೆ ಇದೆ. ನಿಮ್ಮ ಪ್ರಭಾವವನ್ನು ಸಹಿಸದವರು ಅಡ್ಡಿಪಡಿಸುವ ಪ್ರಯತ್ನ ಮಾಡಬಹುದು. ಮೇಲಾಧಿಕಾರಿಗಳೊಂದಿಗೆ ಅಸಮಜ್ಜಿ ಉಂಟಾದರೆ ಮಾತಿನ ಮೂಲಕ ಪರಿಹರಿಸುವುದು ಉತ್ತಮ. ಹಠದಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ದೊಡ್ಡದಾಗಬಹುದು. ಈ ಅವಧಿಯಲ್ಲಿ ಸಹನೆ ನಿಮ್ಮ ಶಕ್ತಿಯಾಗಬೇಕು. ದಾಂಪತ್ಯ ಜೀವನದಲ್ಲಿ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಿಕೊಳ್ಳುವ ಅಪಾಯವಿದೆ. ಅನುಮಾನ ಮನಸ್ಸಿನಲ್ಲಿ ಬೇರೂರುವ ಸಾಧ್ಯತೆ ಇದೆ. ಸಂಗಾತಿಯ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇದೆ. ಪರಸ್ಪರ ಮಾತನಾಡಿ ಸ್ಪಷ್ಟತೆ ಪಡೆದರೆ ಅನೇಕ ಗೊಂದಲಗಳು ನಿವಾರಣೆಯಾಗುತ್ತವೆ. ಮಕ್ಕಳ ವಿಷಯದಲ್ಲಿ ಕಾಳಜಿ ಅಗತ್ಯ. ಅವರ ಆರೋಗ್ಯ ಅಥವಾ ಶಿಕ್ಷಣದಲ್ಲಿ ತಾತ್ಕಾಲಿಕ ಅಡಚಣೆ ಎದುರಾಗಬಹುದು. ಸಾಮಾಜಿಕವಾಗಿ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ಉಂಟಾಗುವಂತೆ ಕೆಲವರು ಮಾತುಗಳನ್ನು ಹರಡುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಪ್ರತಿಯೊಬ್ಬರಿಗೂ ಉತ್ತರ ನೀಡಲು ಯತ್ನಿಸಿದರೆ ಮನಸ್ಸಿಗೆ ಇನ್ನಷ್ಟು ಒತ್ತಡ ಉಂಟಾಗುತ್ತದೆ. ಶಾಂತವಾಗಿ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡರೆ ಕಾಲವೇ ಸತ್ಯವನ್ನು ತೋರಿಸುತ್ತದೆ. ನಿಮ್ಮ ಸ್ವಭಾವದ ಗೌರವವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ವಿದ್ಯಾರ್ಥಿಗಳಿಗೆ ಮನಸ್ಸಿನ ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಅಲಕ್ಷ್ಯದಿಂದ ಪಾಠಗಳಲ್ಲಿ ಹಿಂದೆ ಬೀಳುವ ಅಪಾಯವಿದೆ. ಗುರುಗಳ ಸಲಹೆ ಮತ್ತು ನಿಯಮಿತ ಅಧ್ಯಯನ ಅವಶ್ಯಕ. ಈ ಸಮಯದಲ್ಲಿ ಮೊಬೈಲ್ ಅಥವಾ ಅನಗತ್ಯ ವ್ಯತ್ಯಯಗಳಿಂದ ದೂರವಿರುವುದು ಒಳಿತು. ಪ್ರತಿದಿನದ ಗುರಿಯನ್ನು ನಿಗದಿಪಡಿಸಿ ಕಾರ್ಯನಿರ್ವಹಿಸಿದರೆ ಸಮಸ್ಯೆ ಕಡಿಮೆಯಾಗುತ್ತದೆ. ಮಾರ್ಚ್ 3ನೇ ತಾರೀಕು ಅಥವಾ ಚಂದ್ರಗ್ರಹಣದ ನಂತರ ಸಿಂಹ ರಾಶಿಯವರಿಗೆ ಮನಸ್ಸಿನ ಅಸ್ಥಿರತೆ, ಆತಂಕ ಮತ್ತು ತುರ್ತು ನಿರ್ಧಾರಗಳಿಂದ ಉಂಟಾಗುವ ಸಮಸ್ಯೆಗಳ ಅಪಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳು, ಹೃದಯ ಹಾಗೂ ರಕ್ತದ ಒತ್ತಡ ಸಂಬಂಧಿಸಿದ ಅಸೌಕರ್ಯ ಕಾಣಿಸಬಹುದು. ಹಣಕಾಸಿನಲ್ಲಿ ಆಕಸ್ಮಿಕ ಖರ್ಚುಗಳು ಹೆಚ್ಚಾಗಿ ಒತ್ತಡ ಉಂಟಾಗಬಹುದು. ಕುಟುಂಬ ಹಾಗೂ ದಾಂಪತ್ಯ ಜೀವನದಲ್ಲಿ ಮಾತಿನ ತಪ್ಪುಗಳಿಂದ ಗೊಂದಲ ಉಂಟಾಗುವ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸಹ ಹಠ ಕಡಿಮೆ ಮಾಡಿ ಸಹನೆಯಿಂದ ನಡೆದುಕೊಳ್ಳುವುದು ಅಗತ್ಯ. ಈ ಅವಧಿಯಲ್ಲಿ ಶಾಂತಿ, ತಾಳ್ಮೆ, ವಿವೇಕ ಮತ್ತು ಪ್ರಾರ್ಥನೆ ನಿಮ್ಮನ್ನು ರಕ್ಷಿಸಬಲ್ಲವು. ಜಾಗ್ರತೆಯಿಂದ ಮುಂದುವರಿದರೆ ಅಪಾಯಗಳನ್ನು ಕಡಿಮೆ ಮಾಡಿ ಸ್ಥಿರತೆ ಪಡೆಯಬಹುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಇರುವ ಬೆಲ್ಲೈಕಾನ್ ಒತ್ತಿದ್ದರಿಂದ ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು.